ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಸೆಮಿ ಬ್ರೈಡಲ್ ಡಿಸೈನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫಾಸ್ಟ್ ಮೂವಿಂಗಲ್ಲಿ ಮಾಡ್ಕೋಬೋದಾದಂಥ ಒಂದು ಸೂಪರ್ ಆಗಿರುವಂಥ ಡಿಸೈನ್ ಇದು. ಇದಕ್ಕೆ ನೀವು 450ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬಹುದು. ಬನ್ನಿ ಮೊದಲಿಗೆ ಇದಕ್ಕೆ ನಾವು ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನು ಅಂತ ನೋಡ್ಕೊಂಡ್ಬಿಡೋಣ. ಮೊದಲಿಗೆ ನೋಡಿ, ನಾನಿಲ್ಲಿ 2 ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ರೌಂಡ್ ಸ್ವಲ್ಪ ಓವೆಲ್ ಶೇಪ್ದು ಮೀಡಿಯಮ್ ಸೈಜ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು, ಕತ್ರಿ, ಆರೆಳೆ ದಾರ, ಸಿಲ್ಕ್ ಥ್ರೆಡ್ಡು, ಜರಿ ದಾರ, ದೊಡ್ಡ ಕಣಿನ ಸೂಜಿ ಮತ್ತು ಕ್ರೋಶಾ ನೀಡಲ್ ನಂಬರು 11. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ನಾನಿಲ್ಲಿ ನೋಡಿ ಆರೆಳೆ ದಾರ ಸುತ್ತಿಟ್ಕೊಂಡಿದ್ದೀನಲ್ಲ, ಆ ದಾರನ ಮೊದಲು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ಆ ನಂತರ ನೋಡಿ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನಾವು ಈ ರೀತಿ ಕಟ್ಕೊಳ್ಳೋದ್ರಿಂದ ನಾವು ಇಲ್ಲಿ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಎಂಡಿಂಗಲ್ಲಿ ಕುಚ್ಚೊಳಗಡೆಗೆ ಈ ಥ್ರೆಡ್ನ ಹಾಕಿ ಗಂಟು ಹಾಕ್ಕೊಂಡ್ಬಿಡ್ಬೋದು. ಆವಾಗ ದಾರನೂ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ನಿಮಗೆ. ಸೊ ಈ ರೀತಿ ಗಂಟು ಹಾಕೊಂಡ್ಮೇಲೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಅದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿನಲ್ಲಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡೋಣ. ಅಂದರೆ 2 ಟೈಮ್ಸು ಲಾಕ್ ಮಾಡ್ಕೊಳ್ಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಳ್ಳಿ. ಇವಾಗ ನೀಡಲ್ಗೆ ನಾನು ಮೀಡಿಯಮ್ ಸೈಜ್ದು ಬೀಡನ್ನ ತೊಗೊಂಡಿದ್ದೀನಲ್ಲ, ಆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಇವಾಗ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಬೇಕು. ಅದನ್ನು ವಿ ಶೇಪಲ್ಲಿ ನಾವು ಲಾಕ್ ಮಾಡಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಮಾಡಬೇಕು ನಾವಿಲ್ಲಿ. ಸೊ ಸ್ವಲ್ಪ ವಿ ಶೇಪಲ್ಲಿ ಆ ಕಂಬನ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆಟ್ ನೋಡಿ ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಅದಾದಮೇಲೆ 2 ಚೈನ್ಗಳನ್ನ ಹಾಕೋಬೇಕು. 2 ಚೈನ್ ಹಾಕಿದ್ಮೇಲೆ ಇವಾಗ ನಾವು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ದೀವಲ್ಲ, ಅದನ್ನು ಬೇಸ್ ಲೈನ್ ಆಗಿ ತಗೊಂಡು ಆ ಕಂಬಕ್ಕೆ ನಾವಿವಾಗ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಬರಬೇಕು. ಟ್ರಿಪಲ್ ಕ್ರೋಶೆಟ್ ಕಂಬಕ್ಕೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. 8 ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 2 ಚೈನ್ ಹಾಕಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡ್ರೆ 9 ಕಂಬ ಲೆಕ್ಕ ಬರುತ್ತೆ. ನಾವು ಟ್ರಿಪಲ್ ಕ್ರೋಶೆಟ್ ಕಂಬಗೇನೆ 8 ಕಂಬಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಿರೋದು ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, ಅದರಲ್ಲಿ 2 ಈ ರೀತಿ ಮಾಡ್ಕೊಳ್ಳೋದು ಡಬಲ್ ಕ್ರೋಶೆಟ್ಟು. ಇದನ್ನು 8 ಕಂಬಗಳನ್ನ ಮಾಡ್ಕೋಬೇಕು. 8 ಕಂಬಗಳು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನೋಡಿ 8 ಕಂಬ ಆದಮೇಲೆ ನೋಡಿ ಈ ರೀತಿಯಾಗಿ ಅದು ಕಂಬ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಹಂಗಂತ ತುಂಬ ಎಳೆದು ಮುಂದಕ್ಕೆಲ್ಲ ಲಾಕ್ ಮಾಡಬೇಡಿ, ಒಂದು ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಕುತ್ಕೋಬೇಕು ಸ್ಲ್ಯಾಂಟಿಂಗ್ ಆಗಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಲಾಕ್, 2 ಟೈಮ್ಸ್ ಲಾಕ್ ಮಾಡಬೇಕು. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಮೀಡಿಯಮ್ ಸೈಜ್ದು ಇಲ್ಲ ಬಿಗ್ ಸೈಜ್ದು ಯಾವುದಾದ್ರೂ ಬೀಡನ್ನ ಯೂಸ್ ಮಾಡಿ. ರೌಂಡ್ ಇರ್ಬೋದು, ಸ್ವಲ್ಪ ಉದ್ದ ಬೀಡು ಕೂಡ ಯೂಸ್ ಮಾಡ್ಬೋದು. ಸೊ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು. ಇದೇ ರೀತಿ ಬೀಡನ್ನ ಯೂಸ್ ಮಾಡಬೇಕಂತೇನಿಲ್ಲ. ಬೀಡ್ ಆದಮೇಲೆ ಮತ್ತೆ ಸೇಮು ವಿ ಶೇಪಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ. ಅದಾದಮೇಲೆ 2 ಚೈನ್ ಹಾಕೋಬೇಕು. ಇವಾಗ ನೋಡಿ ಇಲ್ಲಿ ಸೇಮು ಡಬಲ್ ಕ್ರೋಶೆಟ್ ಕಂಬನೇ ಮಾಡ್ಕೊಳ್ಳೋಣ. ಬಟ್ ನಾನಿಲ್ಲಿ ಪಿಕೋ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಕಂಬ ಆದಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಕಂಬದೊಳಗಡೆ ಅದನ್ನು ಲಾಕ್ ಮಾಡೋಣ. ಅಂದರೆ ನಾನು ಕೆಲವೊಮ್ಮೆ ಪಿಕೋ ನಾವು 3 ಚೈನ್ ಹಾಕಿ ಮಾಡ್ಕೊಳ್ತೀವಿ. ಬಟ್ ನಾನಿಲ್ಲಿ 2 ಚೈನ್ ಹಾಕಿ ಸಿಂಪಲ್ ಪಿಕೋ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿ ಪಿಕೋ ಬರಬೇಕು. ಆ ರೀತಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. 2 ಚೈನ್ ಹಾಕಿಬಿಟ್ಟು ಕಂಬದೊಳಗಡೆಗೆ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪಿಕೋ ಮಾಡ್ಕೊಂಡು ಬರಬೇಕು. 8 ಕಂಬಗಳು, 8 ಪಿಕೋ. ಸೇಮ್ 8 ಕಂಬಗಳು ಸೇಮ್ ಮಾಡ್ಕೋಬೇಕು. ನಾವಿವಾಗ ಸ್ಟಾರ್ಟಿಂಗು ನಾರ್ಮಲ್ ಆರ್ಚ್ನ ಮಾಡ್ಕೊಂಡ್ವಿ. ಸೆಕೆಂಡ್ ಒಂದು ಬಂದು ಪಿಕೋ ಮಾಡ್ಕೊಳ್ತಾ ಇರೋದು.
ಆದರೆ 8 ಕಂಬಗಳನ್ನೇ ಮಾಡ್ಕೋಬೇಕು. ನಾವಿವಾಗ ಫಸ್ಟದು ಆರ್ಚು ನಾರ್ಮಲ್ದು ಮಾಡಿದ್ದು 8 ಕಂಬಗಳಲ್ವಾ, ಅದೇ ರೀತಿ ಇದು ಕೂಡ 8 ಮಾಡ್ಕೊಳ್ಳೋಣ. ಈಗ 8 ಕಂಬಗಳಾಗಿದೆ, ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಪಿಕೋ ಮಾಡೋದು ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆರ್ಚು, ಅದ್ರ ಪಕ್ಕ ಮತ್ತೊಂದು ಲಾಕ್. ಸೊ ಈ ರೀತಿ ಆರ್ಚನ್ನ ಮಾಡ್ಕೊಳ್ಳೋದು. ಈಗ ಮತ್ತೆ ನೋಡಿ, ಈಗ 2 ಆರ್ಚ್ ಆಯ್ತಲ್ವ, ಮತ್ತೆ ನಾನು ಇನ್ನೊಂದು ಆರ್ಚನ್ನ ಮಾಡ್ತೀನಿ, ಅದು ನಾರ್ಮಲ್ ಆರ್ಚು. ನೋಡಿ, ಒಂದು ನಾರ್ಮಲ್ ಆರ್ಚು, ಒಂದು ಪಿಕೋ ಮತ್ತು ಒಂದು ನಾರ್ಮಲ್ ಆರ್ಚ್, ಈ ರೀತಿ 3 ಆರ್ಚ್ಗಳನ್ನ ಮಾಡ್ಕೋಬೇಕು. 3 ಆರ್ಚ್ ಆದಮೇಲೆ 5 ಚೈನ್ ಗ್ಯಾಪ್ ಹಾಕ್ಕೊಳ್ಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ. ಇದು ಸೊ ಸ್ಟಾರ್ಟಿಂಗ್ 5 ಚೈನ್ ಗ್ಯಾಪು ಏನು ಮಾಡ್ಕೋತೀವಿ ಅದು ಕುಚ್ಚು ಕಟ್ಕೊಳ್ತೀವಿ. ಅದೇ ರೀತಿ 3 ಆರ್ಚ್ಗಳು ಬರುತ್ತೆ. ಅದಾದಮೇಲೆ ಮತ್ತೆ 5 ಚೈನ್ ಗ್ಯಾಪು, ಮತ್ತೆ 2 ಬಾರಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಇಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್. ನಾನು ಇದನ್ನೇ ಡಿಸೈನ್ ಕಂಪ್ಲೀಟ್ ಮಾಡಿಲ್ಲ, ಇನ್ನೊಂದು ಥರ ಡಿಸೈನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳೋಣ, ಪುಟ್ಟು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವೀಗ ಪುಟ್ಟು ಬೀಡನ್ನ ತೊಗೊಂಡಿದ್ವಲ್ಲ, ಆ ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ಇವಾಗ ನೋಡಿ, ಅದು ಒಂದು ಕಂಬ ಥರ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಅದ್ರ ಪಕ್ಕಕ್ಕೆ ಮತ್ತೆ ಒಂದು ಕಂಬ, ಈ ರೀತಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ, ಮತ್ತೆ ಅದ್ರ ಪಕ್ಕಕ್ಕೆ ಕಂಬ, ಒಂದ್ರ ಪಕ್ಕ ಒಂದು 10 ಕಂಬಗಳನ್ನ ಮಾಡ್ಕೊಳ್ಳೋಣ. 10 ಡಬಲ್ ಕ್ರೋಶೆಟ್ ಕಂಬಗಳು. ಸೊ ಒಂದ್ರ ಪಕ್ಕಕ್ಕೊಂದು ಮಾಡ್ಕೊಳ್ಳಿ. ಮತ್ತು ನೀವು ತೀರಾ ಅದ್ರ ಪಕ್ಕ ಅಂಟಿಸೋ ಥರ ಮಾಡೋಕ್ಕೆ ಹೋಗಬೇಡಿ, ಆವಾಗ ಕಂಬಗಳು ಮಲ್ಕೊಂಡಂಗೆ ಆಗಿಬಿಡುತ್ತೆ. ಒಂದು ಚೂರು ನೀವು ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಚೂರು ಗ್ಯಾಪ್ ಕೊಟ್ಕೊಂಡೇ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕಂಬಗಳು ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೇಕು ನೀವಿಲ್ಲಿ. ನೋಡಿ, ಈ ರೀತಿಯಲ್ಲಿ ಒಂದ್ರ ಪಕ್ಕ ಒಂದು 10 ಕಂಬಗಳನ್ನ ಮಾಡ್ಕೊಳ್ಬೇಕು. 10 ಕಂಬಗಳನ್ನ ಮಾಡ್ಕೊಳ್ಳೋಣ. 10 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. 10 ಡಬಲ್ ಕ್ರೋಶೆಟ್. ಸೊ ಒಂದ್ರ ಪಕ್ಕ ಒಂದು 10 ಕಂಬಗಳನ್ನ ಮಾಡ್ಕೊಳ್ಳಿ. 10 ಕಂಬಗಳು ನೀಟಾಗಿ ಮಾಡ್ಕೋಬೇಕು, ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನೀವು ಬೀಡನ್ನ ಆ್ಯಡ್ ಮಾಡ್ತೀರಲ್ಲ, ಅದನ್ನು ನಾನು ಕೌಂಟ್ ಮಾಡಿಲ್ಲ, ಅದನ್ನು ಬಿಟ್ಟು 10 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ 10 ಕಂಬಗಳಾಯಿತು. 10 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ 10 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಬೀಡನ್ನ ಆ್ಯಡ್ ಮಾಡ್ತಿರಲ್ಲ, ಅಲ್ಲಿ ಒಂಚೂರು ಗ್ಯಾಪ್ ಕೊಡಿ ಕಂಬಗಳಿಗೆ, ಏಕೆಂದರೆ ನೀವು ಪಕ್ಕಕ್ಕೆ ಮಾಡಿಬಿಟ್ರಿ ಅಂದರೆ ಆವಾಗ ಪೂರ್ತಿ ಮಲ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಬೀಡನ್ನ ಆ್ಯಡ್ ಮಾಡಿದಾಗ ಅಲ್ಲಿ ಸ್ವಲ್ಪ ಸ್ಪೇಸ್ ತಗೊಂಡಿರುತ್ತೆ, ಹಾಗಾಗಿ ಅದು ಬೀಡ್ ಆ್ಯಡ್ ಮಾಡಿದ ಜಾಗದಲ್ಲಿ ಮಾತ್ರ ಒಂದು ಕಂಬನ ಹಾಕೋ ಅಷ್ಟೇ ಸ್ಪೇಸ್ನ ಕೊಟ್ಬಿಟ್ಟು ನೆಕ್ಸ್ಟ್ ಕಂಬನ ಮಾಡ್ಕೊಂಡು ಹೋಗೋಣ, ಆವಾಗ ನಮಗೆ ಗ್ಯಾಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ, ಬೀಡ್ ಆ್ಯಡ್ ಆದಮೇಲೆ ಮತ್ತೆ 10 ಕಂಬಗಳನ್ನೇ ಮಾಡ್ಕೊಬೇಕು. ಈಗ ಸ್ಟಾರ್ಟಿಂಗು ಮೊದಲು ಒಂದು ಬೀಡನ್ನ ಆ್ಯಡ್ ಮಾಡಿ ಆಮೇಲೆ 10 ಕಂಬಗಳನ್ನ ಮಾಡ್ಕೊಂಡಿರೋದು, ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ 10 ಕಂಬಗಳನ್ನ ಮಾಡ್ಕೊಂಡು ಬರಬೇಕು. ಸೊ ಇದು ಕೂಡ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸೊ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನಂದರೆ ಒಂದು ಸೈಡಲ್ಲಿ ಸ್ವಲ್ಪ ಜಾಸ್ತಿ ಕಂಡಂಗೆ ಆಗುತ್ತೆ, ಒಂದು ಸೈಡಲ್ಲಿ ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ ಥರ ಅನಿಸುತ್ತೆ. ಹಾಗಾಗಿ ಕರೆಕ್ಟಾಗಿ 10 ಕಂಬಗಳನ್ನ ಕೌಂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, 10 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಎಂಡಿಂಗಲ್ಲಿ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಲಾಕ್ ಮಾಡೋಣ. ಈ ಕಂಬ ಇದೆಯಲ್ಲ, ಕಂಬದ ಪಕ್ಕಕ್ಕೆ ಲಾಕ್ ಮಾಡಿಬಿಡಿ. ಕಂಬದ ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 2 ಟೈಮ್ಸ್ ಲಾಕ್ ಬರುತ್ತೆ. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಬಾರಿ ಲಾಕ್ ಮಾಡ್ಕೊಳ್ಳೋಣ. 2 ಬಾರಿ ಲಾಕ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಬರುತ್ತೆ ನಮಗೆ. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಇನ್ನೊಂದು ನಾರ್ಮಲ್ ಆಗಿ
ಕಂಬಗಳನ್ನ ಮಾಡ್ಕೊಂಡು ಹೋಗಿರೋ ಅಂಥದ್ದು. ಸೊ ಈ ರೀತಿ ಮಿಕ್ಸಿಂಗಲ್ಲಿ ನೆಕ್ಸ್ಟ್ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಸೊ ಈ ರೀತಿ ಒಂದು ಡಿಫ್ರೆಂಟಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಡಿಸೈನ್ನ ಟ್ರೈ ಮಾಡಿರೋ ಅಂಥದ್ದು. ಸೊ ನಾನಿಲ್ಲಿ ಅತಿಯಾಗಿ ಇನ್ನು ಜಾಸ್ತಿ ಬೀಡ್ಸ್ಗಳನ್ನೂ ಅಷ್ಟು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಸ್ಮಾಲ್ ಬೀಡ್ಸು ಅಂತ. ಒಂದೊಂದು ಬಿಗ್ ಬೀಡು ಅಲ್ಲಲ್ಲಿ ಆ ಆರ್ಚಿಗೆ ಮಾತ್ರ ಸ್ಮಾಲ್ ಬೀಡನ್ನ ಯೂಸ್ ಮಾಡಿ ಒಂದು ಸಿಂಪಲ್ಲಾಗಿ ಫಾಸ್ಟ್ ಮೂವಿಂಗಲ್ಲಿ ಮಾಡಿರುವಂಥ ಒಂದು ಡಿಸೈನು. ಇದಕ್ಕೆ ನಾನು ಆಪೋಸಿಟ್ ಕಲರ್ ಥ್ರೆಡ್ಡಿಂದ 187 ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ದಪ್ಪನಾಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಫೈನಲ್ ಲುಕ್ಕು. ನಮಗೆ ತುಂಬ ಚೆನ್ನಾಗಿತ್ತು ಆ ಕಲರ್ ಕಾಂಬಿನೇಷನ್ಗೆ, ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಕಾಂಬಿನೇಷನ್ಗಂತೂ ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಿಮಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಲು ಕೂಡ ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.